ವಾಟ್ ಅ ಬ್ಯೂಟಿಫುಲ್ ಜರ್ನಿ ಸರ್. ಒಂದು 5 ನಿಮಿಷಕ್ಕೆ ನಮ್ಮ ಸುನಿ ಬರೀತಾರಲ್ಲ ಡೈಲಾಗ್, ಒಂದು 2 ನಿಮಿಷಕ್ಕೆ ಸ್ವರ್ಗ ರಪ್ಪಂತ ಬಂತು ಅಂತ, ಹಂಗೆ ನನ್ನ ಕಣ್ಗೂ 2 ನಿಮಿಷ ಸ್ವರ್ಗ ರಪ್ಪಂತ ಬಂತು. ಬಟ್ ಸರ್, ಎಷ್ಟೇ ಜರ್ನಿ ಮುಂದುವರೆದ್ರು, ಎಷ್ಟೇ ಸಿನಿಮಾಗಳು ಮುಂದುವರೆದ್ರು, ಪ್ರತಿ ಬಾರಿ ನೀವು ಸ್ಕ್ರೀನ್ ಮೇಲೆ ಬಂದಾಗ ಏನೋ ಒಂದು ಹೊಸತನ ತರ್ತೀರಾ. ದ ಸೋ ಮಚ್ ಫ್ರೆಶ್ನೆಸ್, ದ ಸೋ ಮಚ್ ಇನ್ನೋಸೆನ್ಸ್. ಅದನ್ನ ಹೇಗೆ ತರ್ತೀರಾ, ಅದರಲ್ಲೂ ಈ ಪಾತ್ರದಲ್ಲಿ ಸ್ಪೆಷಲಿ? ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಸ್ನೇಹಿತರಿಗೆ, ಹಿರಿಯರಿಗೆ ನಮಸ್ಕಾರ. 2-3 ವರ್ಷ ಆದಮೇಲೆ ಪ್ರೆಸ್ ಮೀಟಲ್ಲಿ ಸಿಗ್ತಾ ಇದ್ದೀವಿ. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಫ್ರೆಶ್ನೆಸ್ ಅಂದರೆ ನಾನು ಯಾವಾಗಲೂ ನಂಬೋದು, ಯಾವಾಗಲೂ ಖುಷಿಯಾಗಿರಬೇಕು ಅಂತ. ಓಕೆ, ನಾನು 200 ರೂಪಾಯಿ ತೊಗೊಂಡು ಬೆಂಗಳೂರಿಗೆ ಬಂದಿದ್ದೆ. ಇವತ್ತು ದೇವರು ತುಂಬ ಕೊಟ್ಟಿದ್ದಾನೆ. ಸೊ ಐ ಫೀಲ್ ಆಲ್ವೇಸ್ ಒಂದೊಂದು ಕ್ಷಣನೂ ಎಂಜಾಯ್ ಮಾಡಬೇಕು ಲೈಫಲ್ಲಿ. ಯಾರೇ ಸಿಕ್ಕಿದ್ರು ನಗ್ತಾ ಇರಬೇಕು ಆ್ಯಂಡ್ ನಗಿಸ್ತಾ ಇರಬೇಕು. ಏನಾದರೂ ಒಂದು ಕಲಿಬೇಕು, ಇಲ್ಲ ಕಲಿಸ್ಬೇಕು. ಇಲ್ಲ ಮನುಷ್ಯನಿಗೆ ಸಿಕ್ಬಿಟ್ಟು ಪ್ರಯೋಜನನೇ ಇಲ್ಲ. ಯಾರ ಜೊತೆನಾದರೂ ಸಿಕ್ಕಿದ್ರೆ ಅವರಿಂದ ಏನಾದರೂ ಕಲಿಬೇಕು ನಾವು, ಇಲ್ಲ ಅವ್ರು ನಮ್ಮಿಂದ ಏನಾದರೂ ಕಲಿಬೇಕು. ಸಿಕ್ಲಿ ಸೊ ಸಿಕ್ಬಿಟ್ಟು ಏನು ಕಲಿಯಿಲ್ಲ, ಏನು ಕಲಿಸ್ಲಿಲ್ಲ ಅಂದರೆ ಸಿಕ್ಬಿಟ್ಟೆ ಪ್ರಯೋಜನ ಇಲ್ಲ ಅಂತ ನನ್ನ ಭಾವನೆ. ಸೊ ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ ಯಾವಾಗಲೂ. ಆ್ಯಂಡ್ ಈ ಕ್ಷಣದಲ್ಲಿ ನನ್ನ ಸಹೋದರರ ಸಮಾನರಾದ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಅಪ್ಪು ಅವ್ರನ್ನ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮನಸ್ಸಿಂದ ಅವರ ಇಡೀ ಕುಟುಂಬಕ್ಕೆ ಆ ದೇವರು ಶಕ್ತಿನ ಕೊಡಲಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಬಿಕಾಸ್ ಅವ್ರು ಸಿಕ್ಕಿದಾಗೆಲ್ಲ ಒಂದು ಎನರ್ಜಿ ಇರ್ತಾ ಇತ್ತು. ಅಪ್ಪು ಅವ್ರ ಬಗ್ಗೆ ಇಷ್ಟು ದಿನ ಆದಮೇಲೂ ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಂದರೆ ಅವರೆಲ್ಲ ನಮ್ಮ ಮನಸ್ಸಲ್ಲಿದ್ದಾರೆ ಅಂತ ಅರ್ಥ, ಕಾಡ್ತಾ ಇದ್ದಾರೆ ಅಂತ ಅರ್ಥ. ಎಲ್ಲಿವರೆಗೂ ಚಿತ್ರರಂಗ ಇರುತ್ತೋ ಅಲ್ಲಿವರೆಗೂ ಅಪ್ಪು ಅವರ ಹೆಸರು ನಂಬರ್ 1 ಆಗಿ ಇರುತ್ತೆ. ಪವರ್ ಸ್ಟಾರ್ ಯಾವಾಗಲೂ ಪವರ್ ಸ್ಟಾರ್ ಇರ್ತಾರೆ. ನನಗೆ ಮೊನ್ನೆ ಅಪ್ಪು ನಮ್ಮ ಕಾರ್ಯಕ್ರಮದಲ್ಲಿ ರಾಘಣ್ಣ ಅವ್ರು ಹೇಳಿದ ಮಾತು ಹಾಗೆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಅಪ್ಪು ಅವ್ರನ್ನ ನಾವು ಹೂತಿಲ್ಲ, ಬಿತ್ತಿದ್ದೇವೆ ಅಂತ. ಸೊ ಅವರ ಆದರ್ಶಗಳು, ಅವರು ಕೊಡ್ತದಂತಹ ಯಾರೇ ಸಿಕ್ಕಲಿ ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋರು. ಸೊ ಅವರ ಆದರ್ಶಗಳು, ಅವರು ಕೊಟ್ಟಂತಹ ಪ್ರೀತಿ, ಅವರು ಮಾಡಿದಂತಹ ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡ ಹೆಮ್ಮರವಾಗಿ ಬೆಳೆದು ಆ ಆದರ್ಶಗಳು ನಾವು ಪಾಲಿಸೋ ಥರ ಒಂದು ಪ್ರೇರೇಪಿಸಿದ್ದಾರೆ. ಸೊ ನಾವೆಲ್ಲರೂ ಕೂಡ ಅದನ್ನು ರೂಢಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಟು ಬಿ ಫ್ರ್ಯಾಂಕ್, ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಏನಾದರೂ ಕ್ಯಾರೆಕ್ಟರ್ ಕೊಟ್ಟರೆ ಅದ್ರ ಥರ ಬಿಹೇವ್ ಮಾಡಬೇಕು. ಕುರುಡ ಅಂದರೆ ಕುರುಡು ಥರ ಬಿಹೇವ್ ಮಾಡಬೇಕು, ಹುಚ್ಚ ಅಂದರೆ ಹುಚ್ಚು ಥರ ಬಿಹೇವ್ ಮಾಡಬೇಕು. ಯಾಕೆಂದರೆ ಕೆಲವು ಡೈರೆಕ್ಟ್ರು ತುಂಬ ಈಗೋಯಿಸ್ಟಿಕ್ ಇರ್ತಾರೆ, ಇವ್ನು ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತಾನೆ, ಇವನಿಗೆ ಗ್ಲಾಸ್ ಕೊಟ್ಬಿಟ್ಟ ಅಂತ. ಅದು ಡೈರೆಕ್ಟ್ ಈಗೋ ಅಂತೀವಿ ನಾವು. ಓಕೆ, ಆ ಈಗೋ ಸ್ಯಾಟಿಸ್ಫೈ ಆಗಬೇಕಲ್ಲ ಸರ್, ಅದಕ್ಕೆ ಅದನ್ನು ಒಪ್ಕೊಂಡ್ಬಿಡ್ತೀನಿ ನಾನು. ಓಕೆ, ಮನೆ ನಡೆಸಬೇಕು, 2 ಮಕ್ಕಳಿದ್ದಾರೆ, ಫೀಸ್ ಕಟ್ಟಬೇಕು, ಊಟ ತಿಂಡಿ ಎಲ್ಲ ಬಡಿಸ್ಬೇಕು, ಕಾರ್ EMI ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಕೊಡಿ ಸರ್ ಕ್ಲಾಸಿಗೆ ಕೊಡಿ ಅಂತ. ಅದಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ, ನಾನು ಬಿಹೇವ್ ಮಾಡ್ಬಿಡ್ತೀನಿ. ಆ್ಯಕ್ಟ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಆ್ಯಕ್ಟ್ ಮಾಡಿದ್ರೆ ಕಷ್ಟ, ಬಿಹೇವ್ ಮಾಡಿಬಿಟ್ರೆ ಈಸಿ. ಡೈರೆಕ್ಟ್ ಈಗೋ ಸ್ಯಾಟಿಸ್ಫೈ ನೋಡ್ತಾ ಇರ್ತಾರೆ. ಹಿಂಗೆ ಈ ಪಿಕ್ಚರಲ್ಲಿ ಇವ್ನ ಹೆಸರು ತಗೊಂಡ ಮಾಡ್ತೀನಿ ನೆಕ್ಸ್ಟ್. ಪೇಪರ್ ಅವ್ರು ಏನು ಬರೆದ್ರು, TV ಅವ್ರು ಏನು ಹೇಳಿದ್ರು, ಕಣ್ಣಿನಲ್ಲಿ ಅದ್ಭುತ ಅಭಿನಯ ನೀಡಿದ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ತೀನಿ. ಗ್ಲಾಸ್ ಹಾಕ್ಸೋ ಯಾರು ಪ್ರೊಡ್ಯೂಸರ್ KVN ಅವರ, ಬಾ ನಾನು ಒಪ್ಪಿಸ್ತೀನಿ. ಒಪ್ಪಿಲ್ವಾ, ಮೇಡಮ್ ಅವ್ರ ಹೆಸರು ಹಾಕ್ಬಿಡೋಣ, ನಿರ್ಮಾಪಕರು ಮೇಡಮ್ ಅವ್ರ ಹೆಸರು ಹಾಕ್ಬಿಡೋಣ. ಒಪ್ಪಿದ್ರ, ಓಕೆ ಹಂಗೆ ಈಗ ಇಷ್ಟಿಗೆ ಇರ್ತಾರೆ. ಅದಕ್ಕೆ ಆಕ್ಟ್ ಮಾಡಲ್ಲ, ನಾನು ಬಿಹೇವ್ ಮಾಡ್ತೀನಿ. ನೋಡಿ, ನಾವು ಕಲಾವಿದರು ಒಂಥರ ಕೆಲಸಗಾರರು ಸರ್. ಓಕೆ, ಇಷ್ಟ ಆದರೆ ಕೆಲಸ ಮಾಡ್ತೀವಿ, ಇಲ್ಲ ಕೆಲಸ ಮಾಡಲ್ಲ. ಇಲ್ಲಿ ಇಷ್ಟು ಜನ ಅನ್ನದಾತರಿದ್ದಾರೆ, ಅವ್ರಿಗೆಲ್ರಿಗೂ ನಾನು ಚಪ್ಪಾಳೆ ಹೊಡ್ಬೇಕು. ಇದರಲ್ಲಿ ಎಲ್ಲರ ಜೊತೆ ಆಲ್ಮೋಸ್ಟ್ ಕೆಲಸ ಮಾಡಿದ್ದೀನಿ ನಾನು. ಅವ್ರ ಫಿಲ್ಮ್ಸಲ್ಲಿ ಕೆಲಸ ಮಾಡಿದ್ದೀನಿ, ನಮಗೆ ಪೇ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿಸಿದ್ದಾರೆ ನಮ್ಮ ಕೈಲಿ. ಸೊ ಅವರು ಹೇಳ್ತಾರೆ, ಗಣೇಶ್ ಅವರೇ ಅಂತ, ಸೊ ನೀವು ಹೋಗಿ ಹೇಳ್ತಾರೆ, ಈ ಥರ ಆ್ಯಕ್ಟ್ರನ್ನ ಹಾಕ್ಕೋಬೇಕು ಅಂತಿದ್ದೀನಿ ಸರ್, ಒಳ್ಳೆ ಆ್ಯಕ್ಟರ್ ಸರ್ ಅವನು, ಬಟ್ ಮನ್ಸಲ್ಲಿ ಬೇರೆ ಪ್ಲೇಟ್ ಹಾಕ್ಕೊಂಡಿರ್ತಾರೆ, ಕುರುಡನ್ ಮಾಡಿಸ್ತಾ ಇದ್ದೀನಿ ಮಾಡಿ ಸರಿ. ನಮ್ಮೂರವ್ನು ಬೇರೆ, ಅವ್ರ ಊರು ಬೇರೆ ಇರುತ್ತಲ್ಲ ಕ್ಲಾಶು. ನಮ್ಮೂರವರ ಇವ್ರವರ ದೊಡ್ಡವರ ನೋಡೋಣ ಅಂತ ಕ್ಲಾಶ್. ಸೊ ಅದನ್ನು ಸ್ಯಾಟಿಸ್ಫೈ ಮಾಡಿದ್ದೀನಿ.
ಈಗ ಮೋಸ್ಟ್ಲಿ ನಾನು ಡೈಲಾಗ್ ಅಲ್ಲಿ ಹೇಳೋದು ಮೋಸ್ಟ್ಲಿ ನೆಕ್ಸ್ಟ್ ಮೂಗ ಮಾಡ್ಬಿಡ್ತಾನೆ. ನೀವು ಇವತ್ತು ಮಾತಾಡಿದ್ರಲ್ಲ ಸರ್, ಅದೇ ನಾನು ಮೂಗನ್ ಮಾಡಲ್ಲ, ಈಗ ಹೇಳಿದ್ವಿ ನಂಗೆ ಅಡ್ವಾನ್ಸ್ ಬೇಡ. ನಾನು ಮೂಗನ್ ಮಾಡಲ್ಲ, ನನ್ನ ಪಿಕ್ಚರ್ ನಾನೇ ನೋಡಲ್ಲ ಸರ್. ಮನೆ EMI, ಕರೆಂಟ್ ಬಿಲ್ಲು ಮೇಡಮ್. ಸೊ ಬರ್ತಾರೆ ಕಡಿ ಗ್ಲಾಸ್ ಹಾಕೋಬೇಕು, ನಮ್ಗೆ ಅನಿಸ್ತಾ ಇರುತ್ತೆ ಕಡಿ ಯಾಕೆ ಗ್ಲಾಸ್ ಹಾಕ್ಸ್ತಾರೆ, ಹೋಗ್ಲಿ ಬಿಡು, ಒಂದು 12-13 ಲಕ್ಷ EMI ಇದೆ ಕಟ್ಬಿಡ್ಬೇಕು. ಒಪ್ಕೊಂಡ್ಬಿಡ. ಅಡ್ವಾನ್ಸ್ ಎಷ್ಟು ಕೊಡ್ತಾರೋ ಅಣ್ಣ ನೀವು ಎಷ್ಟು ಬೇಕಾದ್ರೂ ಕೊಡ್ತಾರೆ, ಯಾಕೆ ಹೇಳಿ ಇವ್ರು ಈಗ ಸ್ಯಾಟಿಸ್ಫೈ ಆಗ್ಬೇಕಲ್ಲ. ತಮಾಷೆ ಮಾಡಿದೆ ಸುನಿ, ಮುಗಿದ್ ಮಾತ್ರ ಕೊಡ್ಬೇಡ, ನಿನ್ಗೂ ವರ್ಕ್ ಆಗಲ್ಲ ನನಗೂ ವರ್ಕ್ ಆಗಲ್ಲ, ನಮ್ಮಿಬ್ಬರಿಗಿಂತ ಜಾಸ್ತಿ ಪಾಪ ಪ್ರೊಡ್ಯೂಸರ್ಗೆ ವರ್ಕ್ ಆಗಲ್ಲ. ಸೊ ಆಕ್ಟಿಂಗ್ ಇಂತ ಬಿಹೇವ್ ಮಾಡಕ್ಕೆ ಇಷ್ಟಪಡ್ತೀನಿ. ಜೊತೆಲಿ ಕೆಲವೊಂದು ಸೀನ್ಸ್ಗೆ ಆಕ್ಟಿಂಗ್ ಬೇಕಾಗುತ್ತೆ, ಬೇರೆ ಸ್ವಲ್ಪ ಓವರ್ ದ ಟಾಪ್ ಮಾಡಬೇಕು, ಎಮೋಷನ್ಸ್ನ ಆಡಿಯನ್ಸ್ಗೆ ರೀಚ್ ಮಾಡಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಮಾಡಬೇಕು. ಈ ಕವಚ ಮತ್ತೆ ಅಂಧಾಧುನಿಂದ ಎಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ರಿ ಸರ್? ಮಾತ್ರ ಟ್ರೈಲರ್ ಸಖತ್ ಇಷ್ಟ ಆಯ್ತು ಡೈಲಾಗ್. ಅದೆಲ್ಲ ಐಡಿಯಾ ಡೈರೆಕ್ಟರ್ದೆ, ಪಂಪ್ ಹೊಡಿತಾ ಇದ್ದೀನಿ. ಅದೆಲ್ಲ ಐಡಿಯಾ ನಮ್ಮ ಸೂರ್ಯ ಅವ್ರದ್ದೆ. ನನ್ಗೆ ಆ ಟ್ರೈಲರ್ ನೋಡಿದ ತಕ್ಷಣ ನಗು ಬಂತು. ಅಂದ್ರೆ ಎಲ್ಲರೂ ಇದನ್ನ ಅದು ಅಂದ್ಕೊಂಡಿದ್ದಾರೆ, ಬಟ್ ಇದು ಅದಲ್ಲ ಅಂತ ಹೇಳೋದು. ಫಿಲ್ಮ್ಸ್ 2 ನೋಡಿದ್ದೀನಿ ನಾನು. ಒಂದಷ್ಟು ರೆಫರೆನ್ಸು ಸೂರ್ಯ ಅವ್ರು ಕಳಿಸಿದ್ರು ನನಗೆ, ಅಣ್ಣ ಈ ಥರ ಬೇಕು, ಈ ಥರ ಬೇಕು, ಹೀಗೆ ಬೇಕು ಅಂತ. ಸೊ ಅದೇ ಥರ ಮಾಡ್ಕೊಂಡು ಆ್ಯಂಡ್ ಒಂದು ಫ್ರೇಮ್ ವರ್ಕ್ ಹಾಕೊಂಡಿರ್ತೀವಿ. ಒಂದು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಈ ಸೀನ್ನ ಈ ಥರ ಆ್ಯಕ್ಟ್ ಮಾಡೋಣ, ಈ ಸೀನ್ನ ಈ ಥರ ಆ್ಯಕ್ಟ್ ಮಾಡೋಣ ಅಂತ ನೋಡೋರಿಗೆ ಬಹಳ ಈಸಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ ಇವನು ಅನ್ಸುತ್ತೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮೆಂಟಲಿ ಬಹಳ ಸ್ಟ್ರೆಸ್ ಆಗಿರುತ್ತೆ. ಈಗ ವೆಂಕಟ್ ಸರ್ ಹೇಳಿದ್ರು ಅವತ್ತು ಹೋದ್ವಿ ಗಣೇಶ ಟಕ್ ಟಕ್ ಅಂತ ಮಾಡ್ತಿದ್ರು ಅಂತ. ನಾನು ಬಿಫೋರೇ ಸ್ಕ್ರಿಪ್ಟ್ನ ಇಸ್ಕೊಂಡಿರ್ತೀನಿ, ನಾಳೆ ವಿತ್ ಸ್ಕೆಡ್ಯೂಲ್ ಕೇಳಿರ್ತೀನಿ. 15 ದಿನ ಸ್ಕೆಡ್ಯೂಲ್ ಅಂದರೆ ಯಾವ್ಯಾವ ದಿನ ಯಾವ್ಯಾವ ಸೀನ್ ಮಾಡ್ತೀವಿ ಅಂತ. ಕೆಲವೊಂದ್ಸಲಿ ಮೋಸ ಮಾಡಿರ್ತಾರೆ ನಮಗೆ, ಅಸೋಸಿಯೇಟ್ ಕಳಿಸೋ ವಾಯ್ಸ್ ಮೆಸೇಜು ನನಗೆ ಕಳಿಸಿರ್ತಾರೆ. ಆಮೇಲೆ ಫೋನ್ ಮಾಡಿರ್ತೀವಿ ಯಾಕೋ ಇದು ಅಂತ, ಅದು ಇದು ಕಳಿಸ್ಬೇಡ ಅಂತ. ಆದ್ರೂ ಅಮಾಯಕರ ಥರ ಆ್ಯಕ್ಟ್ ಮಾಡಿರ್ತಾರೆ. ಹೌದಾ ಅಣ್ಣ, ಸರಿ ಅಣ್ಣ, ನೋಡ್ತೀನಿ ಅಣ್ಣ, ಕಳಿಸ್ತೀನಿ ಅಣ್ಣ ಅಂತ. ಸೊ ಬಿಫೋರೇ ಸೀನ್ಸ್ ತೊಗೊಂಡಿರ್ತೀನಿ. ಸೊ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀನಿ, ಗ್ರಾಫ್ ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ. ವೆರಿ ಕಂಫರ್ಟಬಲ್. ಎಸ್ಪೆಷಲಿ ನನಗೆ ಸುನಿಯವ್ರ ಜೊತೆ, ಯೋಗರಾಜ್ ಭಟ್ರ ಜೊತೆ ಆ್ಯಂಡ್ ನಮ್ಮ ಎಂ ಡಿ ಶ್ರೀಧರ್ ಸರ್ ಜೊತೆ, ಇಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಫ್ರೀಡಮ್ ಇರುತ್ತೆ. ಜೊತೆಲಿ ಒಂದು ಟ್ರ್ಯಾಕ್ನ ಹಾಕೊಂಡು ಆ್ಯಕ್ಟ್ ಮಾಡ್ಬೋದು. ನಮಗೆ ಆದ ಒಂದು ಸ್ಪೇಸ್ ಇರುತ್ತೆ, ಇದೇ ಬೇಕು ಅಂತ ಏನಿರಲ್ಲ. ಸರ್, ನನಗೆ ತುಂಬಾ ಇಷ್ಟ ಆಗಿರೋ ಕಾಂಬಿನೇಷನ್ ನಿಮ್ಮ ಹಾಗೂ ರಾಮಾಯಣ ರಘು ಸರ್ ಹಿಟ್ ಕಾಂಬಿನೇಷನ್. ಅದು ಗಾಳಿಪಟ ಆಗಲಿ, ರೋಮಿ ಆಗಲಿ, ಅಥವಾ ಈಗ ಈ ಸಿನಿಮಾ ಆಗಲಿ. ಸೊ ಈ ಕಾಂಬಿನೇಷನ್ ಸ್ಪೆಷಾಲಿಟಿ ಹೇಳಿ ಸರ್ ಈ ಚಿತ್ರದಲ್ಲಿ. ಅವ್ರು ಮೋಸ್ಟ್ಲಿ ಒಂದು 3 ಜನ್ಮದಿಂದ ನಮ್ಮ ಅಪ್ಪ ಆಗಿದ್ರು ಏನೋ. ಸೊ ಯಾವ ಫಿಲಮ್ ಅಲ್ಲಿ ನೋಡು ನಮ್ಮ ಅಪ್ಪ ಆಗಿರ್ತಾರೆ, ನಮ್ಮ ಮಾವ ಆಗಿರ್ತಾರೆ. ಸೊ ಏನೋ ಒಂದು ರಿಲೇಷನ್. ಬಟ್ ಇಂಥವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಹುಷಾರಿರ್ಬೇಕು. ಯಾಕೆ ಸರ್? ರಾಕ್ಷಸರು ಇವರಲ್ಲ, ತಿಂದ್ಬಿಡ್ತಾರೆ, ಇವರ ತಿಂದಾಕ್ಬಿಡ್ತಾರೆ. ಬಿಕಾಸ್ ಒಂಚೂರು ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಡೈಲಾಗ್ ಅವರೇ ಹೇಳ್ಬಿಟ್ಟಿರ್ತಾರೆ. ಸೊ ಬಹಳ ಹುಷಾರಾಗಿ ಆಕ್ಟ್ ಮಾಡಬೇಕು. ಈ ನಮ್ಮ ಸಖತ್ ಸಿನಿಮಾಲಿ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಒಂದು ಸೀನ್ ಇದೆ, ಹಿಲೇರಿಯಸ್ ಸೀನ್. ಆ್ಯಂಡ್ ದ ಪರ್ಫಾರ್ಮೆನ್ಸ್ ರಂಗಾಯಣ ರಘುವಣ್ಣ ಮಾಡಿರೋ ಆ ಇಂಟ್ರೋಲ್ ಬ್ಲಾಕ್ ಸೀನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್. ಒಂದು 2.5-3 ನಿಮಿಷ ಬರುತ್ತೆ. ಸೊ ಫ್ಯಾಂಟಾಸ್ಟಿಕ್ ಸೀನ್. ಅಂತ ಸೀನ್ ಡೈರೆಕ್ಟ್ ಬರಿಬೇಕಲ್ಲ, ಬರ್ದಿದ್ದಾರೆ ಸೋನಿ ಅವರಲ್ಲ, ತುಂಬಾ ಚೆನ್ನಾಗಿದೆ ಸೀನ್. ಸರ್, ಈ ಪಿಕ್ಚರ್ ನಿಜ ಹೇಳಿ ಸರ್, ಕಣ್ಣು ಕಾಣುತ್ತಾ ಅಥವಾ ಕಣ್ಣು ಕಾಣಲ್ಲ? ಕಣ್ಣು ಕಾಣುತ್ತಾ, ಕಣ್ಣು ಕಾಣಲ್ವಾ ಸರ್ ಈ ಪಿಕ್ಚರ್? ಕೇಳಿಸ್ತಿಲ್ಲ. ಓಹೋ, ಎಷ್ಟು ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ ಈ ವಿಷಯಗಳು. ಓಕೆ, 26ನೇ ತಾರೀಕು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಗಣೇಶ್ ಸರ್ ಅಂತ ಅಂದ್ರೆ ಅಲ್ಲಿ ಒಂದು ರೊಮ್ಯಾನ್ಸ್ ಇದ್ದೇ ಇರುತ್ತೆ. ಈ ಬಾರಿ ಡಬಲ್ ರೊಮ್ಯಾನ್ಸ್, ಏನ್ ಹೇಳಕ್ ಇಷ್ಟಪಡ್ತಾರೆ ಡಬಲ್ ರೊಮ್ಯಾನ್ಸ್ ಬಗ್ಗೆ? ಖುಷಿ ಆಗುತ್ತೆ. ಯಾವ್ದ್ರ ಡಬಲ್ ರೊಮ್ಯಾನ್ಸ್ ಬಗ್ಗೆ ಖುಷಿ ಆಗುತ್ತೆ. ಆಮೇಲೆ ಯಾವಾಗ ಮನೆಗೆ ಹೋಗಿ ಬೈಸ್ಕೊತೀವಲ್ಲ ಇನ್ನೂ ಖುಷಿ ಆಗುತ್ತೆ. ಬೈಯೋದು ಈ ತರ ಹಾಲೆಲ್ಲ ಮಾಡಿರ್ತೀವಿ, ಅವ್ರಿಗೆ ಗೊತ್ತಾಗಿಲ್ಲ. 200 ಜನ ಇರ್ತಾರಲ್ಲಿ ಶೂಟಿಂಗು, ಈ ಕ್ಯಾಮ್ರಾಮನ್ ಬ್ಯಾಕ್ ಶಾಟ್ ಇಟ್ಟಿರ್ತಾರೆ ಹಿಂಗೇನೋ. 150 ಜನ ಏನ್ ಪ್ರೇಮ್ ಸರ್ ಅಲ್ವಾ, ಹೀಗೆಲ್ಲ ಮಾಡಿರ್ತೀವಿ. ಅಲ್ಲೆಲ್ಲ ಆಕ್ಟ್ ಮಾಡಿ ಏನ್ ಅನ್ಸಿರಲ್ಲ. ಮನೇಲಿ ಕೇಳ್ತಾರೆ, ಮನೇಲಿ ಅಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ, ಇದೀರಾ? ಮನೇಲಿ ಇಲ್ಲ ಯಾಕೆ? ಮನೇಲಿ ಇಲ್ಲ ಯಾಕೆ? ಅವಾಗ ನನ್ನ ಆನ್ಸರ್ ರೆಡಿ ಇರುತ್ತೆ.
ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ. ಪ್ರೇಮ್ ಸರ್ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಸರ್ ಮನೆಯಲ್ಲಿ, ಗೊತ್ತಾ ಸರ್ ನಮಗೆ? ಹೇಳಪ್ಪ ಅಜ್ಜಿ, ಹೇಳ, ಹೇಳ್ತೀನಿ. ಪ್ಲೀಸ್ ಹೇಳಿ ಸರ್. ಬೇಡ ಬೇಡ, ಸರ್ ಹೇಳಿ ಸರ್, ಲೈವ್ ಹೋಗ್ತಾ ಇದೆ. ಇದು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ನಾನು. ಈಗ ಅಲ್ಲಿ ಹೇಳಿದ್ರು ಕಣ್ಪಣ್ಣ ಒಂದು ಒಳ್ಳೆ ಕತೆ ಅಂದ್ಕೊಂಡಿದ್ದೀನಿ ಅಂತ. ಅದು ಮಾಡಿದ್ರೆ ಹೇಳಲ್ಲ, ಮಾಡಲಿಲ್ಲ ಅಂದ್ರೆ ಹೇಳ್ತೀನಿ. ಸರ್ ಈಗೇನು ಸರ್ ಅವ್ರು ಹೇಳ್ಬೇಕಾ ಬೇಡ ಪ್ರೇಮ್ ಸರ್? ಏನು ಒಂದೇ? ನಮ್ದು ನಿಮ್ದೆಲ್ಲ ಒಂದೇ ಇಲ್ಲ ಸರ್. ರಾಶಿ ನಕ್ಷತ್ರ. ಈಗ ಪಾಪ ಕತೆ ಹೇಳಿದ್ರು, ನಿಮ್ದು ಹೇಳಲ್ಲ. ಆ ಟೈಮ್ ಬರುತ್ತೆ, ಆ ಟೈಮ್ ಹೇಳ್ತಾರೆ. ಅಂಡ್ ಗಣೇಶ್ ಸರ್ ಅಂದ್ರೆ ಅವ್ರ ಸಿನಿಮಾದ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಹಾಡುಗಳು. ಗಣೇಶ್ ಸರ್ ಸಿನಿಮಾ ಆಲ್ಬಮ್ ಅಂದ್ರೆ ಆ ಹಾಡುಗಳು ಸಕ್ಸಸ್ ಆಗೋದು ಕಟ್ಟಿಟ್ಟು ಬುದ್ಧಿ, ಅದು ಕೇಳಂಗಿಲ್ಲ. ಆಡಿಯೋ ಫಸ್ಟ್ ಹಿಟ್ ಆಗ್ಬಿಡುತ್ತೆ, ಆಮೇಲೆ ಸಿನಿಮಾ ಹಿಟ್ ಆಗುತ್ತೆ. ಸೊ ಆಡಿಯೋ ಬಗ್ಗೆ, ಹಾಡುಗಳ ಬಗ್ಗೆ ಅನುಷ್ಠಾನ ಬ್ಲೆಸ್ಡ್ ಆ ವಿಷಯದಲ್ಲಿ. ಬಿಕಾಸ್ ಜೂಡಾ ಸ್ಯಾಂಡಿ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನನಗೆ. ಚಮಕಲ್ಲಾಗಲಿ ಇರ್ಬೋದು, ಆ ಇಂಟ್ರೊಡಕ್ಷನ್ ಸಾಂಗ್ ಒಂದು ಎಲ್ಲೋದ್ರೂ ಪ್ಲೇ ಮಾಡ್ತಾರೆ. ಚಮಕ್ ಸಾಂಗ್ಸು ಆ್ಯಂಡ್ ನಮ್ಮ ಸಖತ್ ಸಿನಿಮಾ ಸಾಂಗ್ಸ್, ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸಾಹಿತಿಗಳಿಗೆ, ಎಸ್ಪೆಷಲಿ ಜಯಂತಣ್ಣನಿಗೆ, ಭಟ್ರಿಗೆ, ಕವಿರಾಜ್ ಅವರಿಗೆ. ಓಕೆ, ಇವರೆಲ್ಲ ಅದ್ಭುತವಾಗಿ ನನಗೆ ಗೀತೆನ ಬರೆದುಕೊಟ್ಟಿದ್ದಾರೆ. ನಮ್ಮ ಸುನಿನೇ ಸಾಂಗ್ ಬರೆದುಕೊಡ್ತೀನಿ, ನಮ್ಮ ಚೇತು ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ನನಗೆ. ಪ್ರಶಾಂತ್ ರಾಜ್ ಸಿನಿಮಾಲ್ಲಿ ಮ್ಯೂಸಿಕ್ ಫಸ್ಟ್ ಮಾಡಿಸ್ತಾರೆ, ಆಮೇಲೆ ಬರ್ತಾರೆ ಅವರು. ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದ್ದ ತಕ್ಷಣ ನಾನು ಓಕೆ ಮಾಡ್ಬಿಟ್ಟಿರ್ತೀನಿ. ಸೊ ಆ ಥರ ಐ ಆಮ್ ಬ್ಲೆಸ್, ದೇವರ ಆಶೀರ್ವಾದ ಅಂತಾರ, ನನ್ನಿಂದ ಏನಿಲ್ಲ. ಪಾಪ ಅವರು ಹಗಲು ರಾತ್ರಿ ಮ್ಯೂಸಿಕ್ ಮಾಡ್ತಾರೆ, ಲಿರಿಕ್ಸ್ ಸಾಹಿತಿಗಳು ಲಿರಿಕ್ಸ್ ಬರೀತಾರೆ, ನಾನು ಬರೀ ಲಿಪ್ಸಿಂಗ್ ಕೊಡೋದು, ಹಾಡೋದೇ ಯಾರು. ಓಕೆ, ಈ ಕಾಂಬಿನೇಷನ್ ಸಿಂಗರ್ಸು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆ್ಯಂಡ್ ಲಿರಿಕ್ಸು ಆ್ಯಂಡ್ ಕ್ಯಾಮ್ರಾಮ್ಯಾನ್ ನಮ್ಮ ಸಂತೂರ್ ಬಗ್ಗೆ ಹೇಳಲೇಬೇಕು. ದ ಬೆಸ್ಟ್. ನನಗೆ ಹೆಂಗೆ ತೋರಿಸ್ಬೇಕು ಅಂತಿರ್ತಾರೋ ಅದೇ ಥರ ತೋರಿಸ್ತಾ ಇರ್ತಾರೆ. ಬಟ್ ನಾನು ಆ ಕಡೆ ಹೋದ್ಮೇಲೆ ಹೀರೋಯಿನ್ ಕ್ಲೋಸಪ್ಸ್ ತೆಗಿತಾ ಇರ್ತಾರೆ, ಇಲ್ಲ ಫ್ರಂಟಲ್ಲೇ ತೆಗಿತಾ ಇರ್ತಾರೆ. ನನಗೆ ಇದುವರೆಗೂ ಟಚ್ ಅಪ್ ಅಂತ ಹೇಳಿಲ್ಲ ಸಂತೋಷ್, ಇದುವರೆಗೂ ಟಚ್ ಅಪ್ ಅಂತ ಹೇಳಿಲ್ಲ. ರಘುವಣ್ಣ ಸರ್ ರೆಡಿ, ಮನೆ ಮನ ಅವ್ರ ಪಾಡ್ದವ್ರು ವರ್ಕ್ ಮಾಡ್ತಿರ್ತಾರೆ, ನಾನು ಟಚ್ ಅಪ್ ಮಾಡಿ ರೆಡಿಯಾಗಿ ಎಲ್ಲ ಆಗಿ ಶಾರ್ಟ್ ಆದ್ಮೇಲೆ ನಾನು ಕೇಳ್ತೀನಿ, ಸಂತು ಸರ್ ಓಕೆ ಓಕೆ ಸರ್ ಅಂತ. ಈಗ ಹೀರೋಯಿನ್ ಮುಂದೆ ಇದ್ರೆ ಮಾಧವ ಹಿಂದೆ ಲೈಟ್ ಹಾಕು, ಸೈಡಲ್ಲಿ ಹಾಕು, ಸ್ವಲ್ಪ ಲಿಪ್ಸ್ಟಿಕ್, ಸ್ವಲ್ಪ ಹೇರ್ ಸ್ಟೈಲ್, ಸ್ವಲ್ಪ ಚೀಕ್ ಕಟ್ ಮಾಡಿ, ಸ್ವಲ್ಪ ನೆಕ್. ಸೊ ಇಷ್ಟು ಅಬ್ಸರ್ವ್ ಮಾಡ್ತಾರೆ. ಐ ಥಿಂಕ್ ಸಂತು ಅವ್ರು ಮಾತ್ರ ಅಲ್ಲ, ಎಲ್ಲ ಕ್ಯಾಮ್ರಾಮನ್ ಇದೇ ಥರ ಮಾಡ್ತಾರೆ. ಅದ್ಯಾಕೆ ಸರ್ ಆ ಥರ ನೀವು? ಅಲ್ಲ, ಫಸ್ಟ್ ಹೀರೋನ್ ಕಳಿಸ್ಬಿಡ್ಬೇಕು, 5 ಗಂಟೆಗೆ ಹೀರೋನ್ ಕಳಿಸ್ಬೇಕು. ಸರ್ ಅದು ಮುಗೀತು ಹೊಡಿ ಸರ್, ಕ್ಲೋಸ್ ಅಪ್ ತಾನೇ. ಸೌಂದರ್ಯನ ಆರಾಧಿಸ್ತಾರೆ ಸರ್ ಅವರು. ಅದೇ ನಮ್ಮನ್ನು ಬಿಟ್ಟು ಆರಾಧಿಸ್ತಾರಲ್ಲ. ಸೊ ಹಿ ಹ್ಯಾಸ್ ಬಿನ್ ಫ್ಯಾಂಟಾಸ್ಟಿಕ್. ನನಗೆ ಆಸ್ ಎ 6 ಫಿಲ್ಮ್ಸ್ ಮಾಡಿದ್ವಿ. ಗಾಳಿಪಟ 2 ನಮ್ಮ ಸಂತನೇ ವರ್ಕ್ ಮಾಡಿರೋದು. ಆ್ಯಂಡ್ ಚಮಕ್ ತುಂಬ ಚೆನ್ನಾಗಿ ತೋರಿಸಿದ್ರು, ಇದರಲ್ಲೂ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸರ್, ನಿಮ್ಮ ಮಗ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಸರ್, ಇದು ಮೇಡಮ್ ಹತ್ರ ಪರ್ಮಿಷನ್ ತಗೋಬೇಕಾಯ್ತಾ ಅಥವಾ ಇಬ್ರು ಸೇರಿ ಹಿಂಗೆ ಡಿಸೈಡ್ ಮಾಡೋದು? ಇಬ್ರು ಗಂಡಸರು ಸೇರಿದ್ಮೇಲೆ ಇನ್ಯಾರು ಮನೇಲಿ ಕೇಳ್ತಾರೆ? ಇಲ್ಲ, ಆ ಥರ ಏನಿಲ್ಲ. ಸುನಿ ಅವ್ರು ನನಗೆ ಕತೆ ಹೇಳಿದ ತಕ್ಷಣ ಈ ಕ್ಯಾರೆಕ್ಟ್ರು ಶೂಟಿಂಗ್ ಮಾಡ್ತಾ ಇದ್ವಿ, ಅವಾಗ ಹೇಳಿದ್ರಣ ಜೂನಿಯರ್ ಬಾಲು ವಿಹಾನ್ ಕೈಲಿ ಮಾಡ್ಸೋಣ ಅಂತ. ಅವ್ನು ತರಲೇ ಇದೆ ಅನ್ಕೊಂಡು, ಅವ್ನು ಶೂಟಿಂಗ್ ಡೇಟ್ ತೊಗೊಂಡ್ರೆ ನಾನು ಬರಬೇಕು ಶೂಟಿಂಗ್ಗೆ ಅಂತೇಳಿ. ಅವ್ನು 3-4 ದಿನ ಶೂಟಿಂಗ್ ಇತ್ತು, 3-4 ದಿನನೂ ನಾನು ಅಲ್ಲೇ ಇದ್ದೆ, ಆ್ಯಕ್ಟ್ ಮಾಡಿದೆ. ಬಟ್ ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಬರುತ್ತೆ ಅವನು, ಅದನ್ನ ನೋಡಿ ನಾನೇ ಲವ್ ಸುನಿ ನನಗಿಂತ ಏನೋ ಇವನಿಗೆ ಶಿಳ್ಳೆ ಚಪ್ಪಾಳೆ ಹೊಡಿಸ್ತೀಯ ನೀನು. ಐ ಆಮ್ ವೆರಿ ಹ್ಯಾಪಿ. ಆ ಶಾರ್ಟ್ ಸುನಿ ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಇಟ್ಟಿದ್ದಕ್ಕೆ. ಹೋಪ್ ನಮಗೆ ಈಗ ನನ್ನ ಮಗ ನನಗೆಲ್ಲ ಇಷ್ಟ ಆಗುತ್ತೆ. ಸೊ ಜನನೂ ಇಷ್ಟಪಟ್ಟರೆ ಖುಷಿ ನನಗೆ. ಥ್ಯಾಂಕ್ ಯು ಸರ್. ಖಂಡಿತ ನೋಡಿ, ಚೆನ್ನಾಗಿ ಮಾಡಿದ್ದಾನಲ್ಲ ಸರ್. ಸುಪ್ರೀತ್ ಪೇಮೆಂಟ್ ಬಂದಿಲ್ಲ ಅಂತ
ಸರ್ ಆ್ಯಂಡ್ ಫೈನಲಿ ಸಖತ್ ಸಿನಿಮಾ ಅಷ್ಟು ಸಖತ್ತಾಗಿ ಅದ್ಧೂರಿಯಾಗಿ ನಿರ್ಮಾಣ ಮಾಡೋದಂತ ನಮ್ಮ ನಿರ್ಮಾಪಕರು KVN ಪ್ರೊಡಕ್ಷನ್ಸು. ವೆಂಕಟ್ ಸರ್, ನಮ್ಮ ಸಿನಿಮಾಯಿಂದ ನಿಮ್ಮ ಸಿನಿಮಾ ಜರ್ನಿನ ಶುರು ಮಾಡಿದ್ರಿ. ಆಲ್ ದ ಬೆಸ್ಟ್ ಸರ್ ನಿಮಗೆ. ಆ್ಯಂಡ್ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡು ನಿಮ್ಮ ಫ್ಯಾಮಿಲಿ, ನೀವು, ನಿಶಾ ಮೇಡಮ್ ಎಲ್ಲ ಸೇರಿಕೊಂಡು ಮಾಡ್ತಿದ್ದೀರಾ. ಆಲ್ ದ ಬೆಸ್ಟ್ ಸರ್, ಬಿಕಾಸ್ ದುಡ್ಡಿರೋರೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಇದು ನನ್ನ ಕೋಟ್ ಅಂತ ಹೇಳ್ತೀನಿ ಸರ್. ದುಡ್ಡಿರೋರೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ. ಪ್ಯಾಷನ್ ಇರ್ಬೇಕು ಸರ್. ಜನರನ್ನ ಮನೋರಂಜಿಸಬೇಕು ಅನ್ನೋ ಪ್ಯಾಷನ್ ಇರಬೇಕು. ಅವ್ರು ಮಾತ್ರ ಸಿನಿಮಾ ಮಾಡಬೇಕು ಸಾಧ್ಯ ಸರ್. ಸೊ ಒಳ್ಳೆ ಮನಸ್ಸಿದೆ, ಜನರನ್ನ ನಾವು ಮನೋರಂಜಿಸಬೇಕು ಅಂತ. ಆ್ಯಂಡ್ ಬೆಸ್ಟ್ ಕ್ರಿಟಿಕ್ ಅಪ್ಪ ಇವರು, ಬೆಸ್ಟ್ ಕ್ರಿಟಿಕ್ ಸಿನಿಮಾ ವಿಷಯದಲ್ಲಿ, ಬೆಸ್ಟ್ ಕ್ರಿಟಿಕ್, ಪ್ಯಾಷನೇಟ್. ನಿಮಗೆ ಆಲ್ ದ ಬೆಸ್ಟ್ ಸರ್. ಒಳ್ಳೊಳ್ಳೆ ಸಿನಿಮಾ ಮಾಡ್ತೀರಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಿ. KVN ಪ್ರೊಡಕ್ಷನ್ ನಮ್ಮ ಇಡೀ ಇಂಡಿಯಾಲೇ ದೊಡ್ಡ ಪ್ರೊಡಕ್ಷನ್ ಆಗಿ ಬೆಳೀಲಿ ಸರ್. ಬಿಕಾಸ್ ಯು ಹ್ಯಾವ್ ದಟ್ ಕೆಪಾಸಿಟಿ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಸುಪ್ರೀತ್ ಬಗ್ಗೆ ಹೇಳಲೇಬೇಕು. ಇಸ್ ಅ ಫ್ಯಾಂಟಾಸ್ಟಿಕ್. ಯಾವುದಕ್ಕೂ ಇಲ್ಲ ಅನ್ನಲ್ಲ. ಕಾಮಧೇನು ಹಸು, ಹೌದು ಹಸು ಥರ. ವಿಲ್ ಡೂ ಇಟ್ ಸರ್, ವಿಲ್ ರಾಕ್ ಇಟ್ ಸರ್, ವಿಲ್ ಡೂ ಇಟ್ ಸರ್, ನಥಿಂಗ್ ಸರ್, ವಿಲ್ ರಾಕ್ ಇಟ್ ಲೈಕ್ ಎನಿಥಿಂಗ್ ಸರ್. ಅಪಿ ನಾಳೆ ಅದು ಸುಪ್ರೀತ್ ಅವರು ನಾಳೆ ಅದು ಇಷ್ಟು ಕಡೆ ವಿಲ್ ರಾಕ್ ಇಟ್ ಸರ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಡನ್ ಸರ್. ಸುನಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಏನು ಅಣ್ಣ ಸುಪ್ರೀತ್ ಮಾಡ್ತೀರಣ್ಣ ತಿರ್ಗಾ ಫೋನ್. ಅಣ್ಣ ಸುಪ್ರೀತ್ ಸರ್ ಫೋನ್ ಮಾಡಿದ್ರು, ನಾಳೆ 9 ಗಂಟೆಗೆ ಅದು ಸಾಂಗ್ ಎಲ್ಲ ಫಿಕ್ಸ್ ಆಗಿದೆ. ಥ್ಯಾಂಕ್ ಯು ಅಮ್ಮ. ಸರ್, ಯು ಹ್ಯಾವ್ ದ ಬೆಸ್ಟ್ ಗೈ ಇನ್ ದ ಬಿಸ್ನೆಸ್ ವಿತ್ ಯು. ನಿಮ್ಮ ಪ್ರೊಡಕ್ಷನ್ ಅವ್ರಿಗೆ ಯು ಹ್ಯಾವ್ ದ ಬೆಸ್ಟ್ ಗೈ ಇನ್ ದ ಬಿಸ್ನೆಸ್. ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಅವ್ರಿಗೂ ಬೇರೆ ಬೇರೆ ಥರ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಆಲ್ ದ ಬೆಸ್ಟ್ ಸುಪ್ರೀತ್ ಸರ್ ನಿಮಗೂ. ಅವ್ರ ಜೊತೆ ನಮ್ಮ ಕಾಂಟ್ಯಾಕ್ಟ್ ಏನೇ ಇದ್ರೆ, ಒನ್ ರಿಂಗ್ ಹಿ ಟೇಕ್ಸ್ ದ ಕಾಲ್, ಒನ್ ಮಿಸ್ ಕಾಲ್ ಇದ್ರೆ ಇಮಿಡಿಯೇಟ್ಲಿ ಹಿ ಕಾಲ್ಸ್ ಬ್ಯಾಕ್. ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾರೆ. ಆ ಥರ ಇದ್ರೆ ಆರ್ಟಿಸ್ಟ್ಗೂ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಪ್ರಮೋಷನ್ಸ್ ಯಾವಾಗ ಮಾಡಬೇಕು, ನಾವು ಸಿನಿಮಾ ಎಲ್ಲಿಗೆ ಇದೆ ಅಂತ. ಸೊ ಫ್ಯಾಂಟಾಸ್ಟಿಕ್. ಗಣೇಶ್ ಸರ್, ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಎಲ್ಲ ಗೋಲ್ಡನ್ ಫ್ಯಾನ್ಸ್, ನಿಮ್ಮ ಎಲ್ಲ ಗೋಲ್ಡನ್ ಅಭಿಮಾನಿಗಳು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕಾಯ್ತಾ ಇದ್ದಾರೆ 26ನೇ ತಾರೀಕಿಗೆ. ಸೊ ಆ ಎಲ್ಲ ನಿಮ್ಮ ಅಭಿಮಾನಿಗಳಿಗೆ 2.5-3 ವರ್ಷ ಆಯಿತು ನನ್ನ ಸಿನಿಮಾ ದೊಡ್ಡ ಪರದೆ ಮೇಲೆ ಬಂತು. ಸಖತ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಹಳ ಚೆನ್ನಾಗಿ ಮಾಡಿದ್ದೀವಿ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. ಬಹಳ ಖುಷಿಯಾಗಿರುತ್ತೆ ಸಿನಿಮಾ. ಅದ್ರ ಜೊತೆಲಿ ಒಂದು ಕೋರ್ಟ್ ರೂಮ್ ಡ್ರಾಮಾ ಇದೆ, ನನಗೂ ಹೊಸದು. ಆ್ಯಂಡ್ ಆ ಬ್ಲೈಂಡ್ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಂಥ ಸುನಿಗೆ ಥ್ಯಾಂಕ್ ಯು ವೆರಿ ಮಚ್. ಬಿಕಾಸ್ ಆ್ಯಸ್ ಎ ಆ್ಯಕ್ಟರ್ ಒಂದು ಬೇರೆದೇ ಬಾಡಿ ಲ್ಯಾಂಗ್ವೇಜ್ ಸಿಕ್ತು ನನಗೆ, ಬೇರೆ ಥರದೇ ಡೈಲಾಗ್ ಡೆಲಿವರಿ ಹೇಳುವಂಥ ಒಂದು ಚಾನ್ಸ್ ಸಿಕ್ತು ಸುನಿಯವರಿಗೆ ಮತ್ತು ನಮ್ಮ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ, ಎಲ್ಲರೂ ಕೆಲಸನೂ ತುಂಬ ಚೆನ್ನಾಗಿದೆ. ನೀವೆಲ್ಲ ನೋಡಿ ಹರಿಸಿ ಥಿಯೇಟ್ರಿಂದ ಆಚೆ ಬಂದು ಖಂಡಿತವಾಗ್ಲೂ ಸಖತ್ ಅಂತ ಹೇಳ್ತೀರಾ. ನನಗೂ ಇದು ಒಳ್ಳೆ ಫಸ್ಟ್ ಫಿಲಮ್ ಥರನೇ ಆಗ್ತಾ ಇದೆ. ಬಿಕಾಸ್ ಆಫ್ಟರ್ 3 years ಸಿನಿಮಾ ಬರ್ತಿರೋದ್ರಿಂದ ನನಗೂ ಒಂದು ಎದೆಲ್ಲಿ ಚಿಟ್ಟೆ ಬಿಡೋ ಥರ ಆಗ್ತಾ ಇದೆ. ಸೊ ಪ್ಲೀಸ್ ಸಿನಿಮಾ ನೋಡಿ, ಎಲ್ಲ ಸಿನಿಮಾನು ನೋಡಿ, ನಮ್ಮ ಸಿನಿಮಾನು ನೋಡಿ ನಮ್ಮನ್ನು ಹರಿಸಿ. ಹಾಗೆ ಇಲ್ಲಿ ಬಂದಿರೋ ಎಲ್ಲ ಪ್ರೊಡ್ಯೂಸರ್ಸ್ಗೂ, ಮಾಧ್ಯಮ ಮಿತ್ರರಿಗೂ ಆ್ಯಂಡ್ ಸರ್ ನಿಮ್ಮ ಫ್ಯಾಮಿಲಿಗೂ, ನಮ್ಮ ಶ್ರೀಲೀಲಾ ಅವ್ರಿಗೂ, ಅವ್ರ ತಾಯಿಯವ್ರಿಗೂ, ನಮ್ಮ ಪ್ರೇಮ್ ಸರ್ಗೂ, ಎಲ್ರಿಗೂ, ನಮ್ಮ ರಮೇಶ್ ಅಣ್ಣ, ಸುರೇಶ್ ಸರ್ ಎಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಗಾಳಿಪಟ 2 ಪ್ರೊಡ್ಯೂಸರ್ ರಮೇಶ್ ಅಣ್ಣ ಬಂದಿದ್ದಾರೆ, ಒನ್ ಮೋರ್ ಪ್ಯಾಷನೇಟ್ ಪ್ರೊಡ್ಯೂಸರ್. ಸೊ ಹಿ ಹ್ಯಾಸ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನೀವು ಬಂದಿದ್ದೀರಾ, ನಮ್ಮದು ಪ್ರಮೋಷನ್ ಆಗ್ಬಿಡಲಿ ಅಂತ. ಥ್ಯಾಂಕ್ ಯು ರಮೇಶ್ ಅಣ್ಣ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಆಡಿಯೋ ಕಂಪ್ನಿನೇ ಅಂತಲೇ ಹೇಳ್ತೀನಿ, ಆನಂದ್ ಆಡಿಯೋ. ಸೊ Shyam, whenever you have bought my film has done fantastic, blockbuster ಆಗಿದೆ. Thank you for promoting my film and I'm humbled. Thank you sir, thank you very much everyone. ಗಣೇಶ್ ಸರ್, ಸಖತ್ ಸಿನಿಮಾ ಸಖತ್ತಾಗಿ ಮೂಡಿ ಬರಲಿ ಅಂತ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್. ಹಾಗೆ ನಮ್ಮ ಶ್ರೇಯಸ್ ಮೀಡಿಯಾ ನವರಸನ್ ಕಡೆಯಿಂದ ಈ ಒಂದು ಹೂಗುಚ್ಛ ನಿಮಗೋಸ್ಕರ. ಥ್ಯಾಂಕ್ ಯು. ಆ್ಯಂಡ್ ನವರಸನ್ ಥ್ಯಾಂಕ್ ಯು, ಚೆನ್ನಾಗಿ ಮಾಡಿದ್ರು. 1-2 ಸಲ LED ಹೋಯ್ತು. Thank you very much. And Harish and MP, Harish, all the best, good work.
ಥ್ಯಾಂಕ್ ಯು ನವರಸ್ ಸರ್. ಸೊ ಅವರ ಒಂದು ಜರ್ನಿ ಕೂಡ ಫ್ಯಾಂಟಾಸ್ಟಿಕ್ ಜರ್ನಿ. ಇವತ್ತು ಬಂದು ಎಂಥ ದೊಡ್ಡ ಇವೆಂಟ್ ಇದ್ರೂ ಕೂಡ ಅನುಶ್ರೀನೇ ಆ್ಯಂಕರ್ ಆಗಿರ್ತಾರೆ. ಸೊ ಆ್ಯಂಕರ್ ಅಂದರೆ ಸಾಮಾನ್ಯವಾದ ಕೆಲಸ ಇಲ್ಲ. ನಾವು ಬಂದು 2 ನಿಮಿಷ ಮಾತಾಡ್ಬಿಟ್ಟು ಹೋಗ್ತೀವಿ, ಬಟ್ ಇಡೀ 3 hours ಪ್ರೋಗ್ರಾಮ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಬೇಕು, ಒಂದು ಪ್ಲೀಸಿಂಗ್ ಬಾಡಿ ಲ್ಯಾಂಗ್ವೇಜ್ ಬೇಕು, ಒಳ್ಳೆ ಮಾತುಗಳು ಬೇಕು. ಅದೆಲ್ಲ ಅನುಶ್ರೀ ಅವರಿಗೆ ಸಿದ್ಧಿಸಿದೆ. ಆಲ್ ದ ಬೆಸ್ಟ್ ಅನುಶ್ರೀ. ಸೋ ಸ್ವೀಟ್ ಗಣೇಶ, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ದಿನಗಳಾಗಿತ್ತು ಮುಖದಲ್ಲಿ ನಗು ಮೂಡಿ. ಇವತ್ತು ಈ ತಂಡ ಸಖತ್, ಈ ತಂಡ ಎಲ್ಲರ ಮನಸ್ಸನ್ನ ಒಂದಷ್ಟು ಮಟ್ಟಿಗೆ ತಿಳಿ ಮಾಡಿದೆ. ಎಲ್ಲರ ಮುಖದಲ್ಲಿ ನೀವು ನಗು ಮೂಡಿಸಿದ್ದೀರಾ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್. ವೆಲ್ಕಮ್. ಪ್ಲೀಸ್.